ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಆದ್ರೆ ಈ ವಾರ ಸ್ವಲ್ಪ ಕಡಿಮೆ ಅಪ್ಡೇಟ್. ಶುರು ಮಾಡೋದಾಗಿದ್ರೆ ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ರಾಜಮೌಳಿ ಅವರ ವಾರಣಾಸಿ ಸಿನಿಮಾದ ಟೈಟಲ್ ಚೇಂಜ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದ್ವು ಅಂತ ಈಗೀಗ ಅಪ್ಡೇಟ್ ಬಂದ್ಬಿಟ್ಟಿತ್ತು. ವಿಷಯ ಇಷ್ಟನೇ, ಅದೇ ಟೈಟಲ್ ಅಲ್ಲಿ ಮತ್ತೊಂದು ಸಿನಿಮಾ ಆಗ್ತಾ ಇದೆ, ಅದು ಕೂಡ ತೆಲುಗು ಲ್ಯಾಂಗ್ವೇಜ್ ಅಲ್ಲೇ. ಯಾವ ಸಿನಿಮಾ ಏನು ಎತ್ತ ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ, ಬಟ್ ಅದೇ ಟೈಟಲ್ ಅಲ್ಲಿ ಎರಡೆರಡು ಸಿನಿಮಾ ಮಾಡೋದಕ್ಕೆ ಆಗಲ್ಲ ಅಂತ. ಇನ್ನ ರಾಜಮೌಳಿ ಅವ್ರು ಮಾಡ್ತಾರೋ ಈ ಸಿನಿಮಾದ ಮೇಲ್ಗಡೆ ಟೈಟಲ್ ಮೇಲ್ಗಡೆ ಎಸ್ ರಾಜಮೌಳಿಸ್ ವಾರಣಾಸಿ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಹಾಕಿದ್ದಾರೆ ಅಂತ ಇವಾಗ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೀವು ನೋಡೋದಾದ್ರೆ ಬಾಹುಬಲಿ ಹಾಗೇನೆ RRR ಈ ಸಿನಿಮಾದಲ್ಲೂ ಕೂಡ ಅದೇ ಹ್ಯಾಶ್ ಟ್ಯಾಗ್ ನ ಯೂಸ್ ಮಾಡಿದ್ದಾರೆ. ಎಲ್ಲಿ ಅದು ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಮೇಲ್ಗಡೆ ಅವ್ರ ಹ್ಯಾಶ್ ಟ್ಯಾಗ್ ನ ಇಟ್ಕೋತಾ ಇದಾರೆ. ಇದಕ್ಕೂ ಅದೇ ಹ್ಯಾಶ್ ಟ್ಯಾಗ್ ನ ಇಟ್ಟಿದ್ದು ಒಳ್ಳೇದಾಯ್ತು. ಇಲ್ದೆ ಹೋಗಿದ್ದಿದ್ರೆ ಆ ವಾರಣಾಸಿ ಅನ್ನೋ ಟೈಟಲ್ ನ ತೆಗೆದು ಬೇರೆ ಟೈಟಲ್ ನ ಹಾಕ್ಬೇಕಾಗಿತ್ತಂತೆ. ಅಂದ್ರೆ ಇವಾಗ ಅನೌನ್ಸ್ಮೆಂಟ್ ಮಾಡಿರೋದು ಇವ್ರಿಗಿನ್ನ ಮುಂಚೆನೆ ಈ ಟೈಟಲ್ ನ ಆಲ್ರೆಡಿ ಯಾರೋ ಬೇರೆಯವರು ಕೂಡ ರಿಜಿಸ್ಟರ್ ಮಾಡಿದ್ರಂತೆ. ಸೊ ಹಂಗಾಗಿ ಈ ಸಿನಿಮಾದ ಮೇಲ್ಗಡೆ ಎಸ್ ರಾಜಮೌಳಿಸ್ ವಾರಣಾಸಿ ಅಂತ ಸಿನಿಮಾದ ಫುಲ್ ಟೈಟಲ್. ಇನ್ನ ಸಂದೀಪ್ ರೆಡ್ಡಿ ವಾಂಗ್ ಅವರ ಸ್ಪಿರಿಟ್ ಸಿನಿಮಾದ ಮತ್ತೊಂದು ಫೋಟೋ ಸಿಗ್ತಾ ಇರೋದು ವಿಚಿತ್ರ. ಇದು ಪಕ್ಕ AI ಇಮೇಜ್ ಅಂತ ನನಗೆ ಕನ್ಫರ್ಮ್ ಆಗ್ತಾ ಇದೆ. ಅದು ಕೂಡ ಪ್ರಭಾಸ್ ಅವರ ಆ ಬಾಡಿ ಶೇಪ್, ಇನ್ಸ್ಪೆಕ್ಟರ್ ಲುಕ್, ಅವ್ರ ಮುಖದ ಮೇಲೆ ಇರೋ ಸ್ಮೈಲ್, ಇದನ್ನೆಲ್ಲ ಜೂಮ್ ಹಾಕೊಂಡು ನೋಡ್ತಾ ಇದ್ರೆ ಪಕ್ಕ ಕನ್ಫರ್ಮ್ ಆಗುತ್ತೆ ಇದು AI ಜನರೇಟೆಡ್ ಇಮೇಜ್ ಅಂತ. ಇನ್ನ ವಿಷಯ ಇದಲ್ಲ, ಈ ಸಿನಿಮಾದ OTT ರೈಟ್ಸ್ ನ ನೆಟ್ಫ್ಲಿಕ್ಸ್ ಅವರು 160 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗೈತೆ, ಆವಾಗ್ಲೇ ಬುಕ್ ಮಾಡ್ಕೊಂಡ್ ಮಡಿಕೊಂಡ್ಬಿಟ್ಟವ್ರೆ ನೆಟ್ಫ್ಲಿಕ್ಸ್ ಅವರು. ಎಷ್ಟು ದುಡ್ಡು ಇಟ್ಟಿರ್ಬೋದು ನೆಟ್ಫ್ಲಿಕ್ಸ್ ಅವರು. ಅಂತೂ ಇಂತೂ ಫೈನಲ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. 100 ದಿನ ಬಾಕಿ ಇರೋದು. ಯಾವತ್ ಹೇಳಿದ್ವು ಆವತ್ತೇ ಬರ್ತಾ ಇದೀವಿ, ರೆಡಿ ಆಗಿ ಅಂತ ಒಂದು ಹೊಸ ಪೋಸ್ಟರ್ ಬಿಡೋದ್ರ ಮುಖಾಂತರ ಫ್ಯಾನ್ಸ್ ಗಳನ್ನ ರೊಚ್ಚ ಕೇಳಿಸ್ಬಿಟ್ಟವ್ರೆ. ಇನ್ನು ಈ ಇಮೇಜ್ ಒಳಗಡೆ ಯಶ್ ಅವರು ಟಬ್ ಒಳಗಡೆ ಬ್ಲಡ್ ಅಲ್ಲಿ ಸ್ನಾನ ಮಾಡ್ತಾವ್ರೆ. ಬ್ಲಡ್ ಅಲ್ಲಿ ಈ ಇಮೇಜ್ ಯಾವ ಲೆವೆಲ್ ಅಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ಅವೆಂಜರ್ ಡೂಮ್ ಸ್ಟೇ ಟ್ರೈಲರ್ ಬರ್ತಾ ಇರೋದು ನಮ್ಗೆ ಗೊತ್ತಾಯ್ತಿಲ್ಲ, ಆ ಲೆವೆಲ್ ಅಲ್ಲಿ ವೈರಲ್ ಆಗ್ತೈತೆ. ಇದ್ರ ಜೊತೆಗೆ ಅವಾಗ್ಲೇ ಕನ್ಫರ್ಮ್ ಆಗ್ಬಿಟ್ಟಿದೆ ನಾನು, ಈ ಸಿನಿಮಾದಲ್ಲಿ ಅನಿರುದ್ಧ್ ಮ್ಯೂಸಿಕ್ ಕೊಡ್ತಾ ಇಲ್ಲ, ಹೇಳೋದನ್ನ ಕೇಳಿ ಅಂತ ಅವಾಗ್ಲೇ ಕನ್ಫರ್ಮ್ ಮಾಡಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಟಾಕ್ಸಿಕ್ ಸಿನಿಮಾದ ಯಾವ್ದಾದ್ರು ಸಾಂಗ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದನ್ನ ಯಾರು ಕಂಪೋಸ್ ಮಾಡಿರೋದು ಅಂತ ಅವರೇ ತೋರಿಸ್ತಿದ್ರು, ರವಿ ಬಸ್ರೂರು ಅಂತ. ಅವಾಗ್ಲೇ ಕನ್ಫರ್ಮ್ ಮಾಡಿದೆ, ಆದ್ರೂ ನೀವ್ ಯಾರು ನಂಬಿರ್ಲಿಲ್ಲ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು, ಈ ಸಿನಿಮಾದ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರೋದು ರವಿ ಬಸ್ರೂರ್. ಜೊತೆಗೆ ಈ ಸಿನಿಮಾದ ಕತೆ ಬರೀತಾ ಇರೋದು ಕೂಡ ಯಶ್ ಅವರೇನೆ. ಅಂದ್ರೆ ಯಶ್ ಆಗೇನೆ ಗೀತು ಮೋಹನ್ ದಾಸ್ ಇಬ್ರು ಜೊತೆಗೆ ಸೇರ್ಕೊಂಡ್ ಬರೀತಾವ್ರೆ ಈ ಸಿನಿಮಾದ ಸ್ಟೋರಿನ. ಏನೋ ಡೈರೆಕ್ಷನ್ ವಿಚಾರಕ್ಕೆ ಬಂದ್ರೆ ಗೀತು ಮೋಹನ್ ದಾಸ್ ಅವ್ರು ಸಪರೇಟ್ ಆಗಿ ಡೈರೆಕ್ಷನ್ ಮಾಡ್ತಾರೆ. ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತ ಅವ್ರು ಮಾಡ್ಕೋತಾರೆ. ಇನ್ನ ಧ್ರುವ ಸರ್ಜಾ ಅವರ ಈಗ ರೀಸೆಂಟ್ ಆಗಿ ಮತ್ತೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಸಣ್ಣದಾಗಿ ಒಂದು ಫ್ರೆಶ್ ಲುಕ್ ಕೂಡ ಬಿಟ್ರು. ಅಲ್ಲ ಫ್ರೆಶ್ ಲುಕ್ ಅಲ್ಲ, ಟೈಟಲ್ ಪೋಸ್ಟರ್ ಅದು. ಕ್ರಿಮಿನಲ್ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಹೀರೋಯಿನ್ ಆಗಿ ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟವ್ರೆ. ಇವ್ರ ಜೊತೆಗೆ ತಮಿಳ್ ಇಂಡಸ್ಟ್ರಿಯಿಂದ ಐಶ್ವರ್ಯ ರಾಜೇಶ್ ಇವರು ಕೂಡ ಅಫಿಷಿಯಲ್ ಕಾಸ್ಟಿಂಗ್ ಲಿಸ್ಟ್ ಅಲ್ಲಿ ಆಡ್ ಆಗಿದ್ದಾರೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ. ಬದಲಾಗಿ ಯಾವ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ, ಬಟ್ ಈ ಸಿನಿಮಾದಲ್ಲಿ ಇವ್ರು ಆಕ್ಟ್ ಮಾಡ್ತಾ ಇರೋದು ಕನ್ಫರ್ಮ್. ರಿಷಿ ಅವರ ಮತ್ತೊಂದು ಹೊಸ ಸಿನಿಮಾ ಸೆಟ್ ಇರ್ಬಿಡ್ತು. ಸಿನಿಮಾದ ಟೈಟಲ್ ಜವರ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗಳು ರೀತಾನಿ ಅವರು ಆಕ್ಟ್ ಮಾಡ್ತಾ ಇದಾರೆ ಆಸ್ ಅ ಹೀರೋಯಿನ್. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಯಲಾ ಕುನ್ನಿ ಅಂತ ಕೋಮಲ್ ಕುಮಾರ್ ಅವ್ರಿಗೊಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಪ್ರದೀಪ್ ದಳವಾಯಿ ಅವರು ಇವರನ್ನೇ ಈಗ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇರೋದು. ಅಫಿಷಿಯಲ್ ಆಗಿ ಕ್ಲಾಪ್ ಮಾಡಿ ಮೂವಿ ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಇನ್ನು ತಮಿಳಿಂದ LCU ಅನ್ನೋ ಒಂದು ಯೂನಿವರ್ಸ್ ನ ಲಾಂಚ್ ಮಾಡಿದ್ಮೇಲೆ ಲೋಕೇಶ್ ಕನಕರಾಜ್ ಅವ್ರ ತಲೆ ಕೆಟ್ಟೋಗ್ಬಿಟ್ಟು ಈಗ ಬೇರೆ ಸಿನಿಮಾಗಳನ್ನ ಮಾಡೋದಕ್ಕೆ ಕೈ ಹಾಕ್ತಾವ್ರೆ. LCU ಕತೆ ಮುಗೀತು ಅಂತ ಅನ್ಕೊಂಡ್ಬಿಡಿ. ಕೈದೀಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಬಟ್ ಈಗ ಅದು ಡ್ರಾಪ್ ಔಟ್ ಆಗ್ಬಿಟ್ಟಿದೆ. ಸ್ವತಃ ಕಾರ್ತಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕೈದಿಟ್ಟು ಏನಾಯ್ತು ಅದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ, ನನಗೆ ಕನ್ಫರ್ಮೇಶನ್ ಇಲ್ಲ, ಮಾಡ್ತಾರೋ ಮಾಡಲ್ವೋ ಅಂತ ಅವರೇ ಸ್ವತಃ ಹೇಳ್ಬಿಟ್ಟವ್ರೆ. ಇನ್ನು LCU ಒಳಗಡೆ ಬಂದಿರುವಂತ ಲಿಯೋ ಸಿನಿಮಾ, ಇನ್ನು ಲಿಯೋ 2 ಬರೋದಿಲ್ಲ, ಚಾನ್ಸೇ ಇಲ್ಲ. ವಿಜಯ್ ಅವರು ಪಾಲಿಟಿಕ್ಸ್ ಬಿಟ್ಟಾಗ್ಬಿಟ್ಟವ್ರೆ. ಸದ್ಯಕ್ಕೆ ಇವಾಗ ಬರ್ತಾ ಇರೋ ರೂಮರ್ಸ್ ಏನಪ್ಪಾ ಅಂದ್ರೆ ಲೋಕೇಶ್ ಅಣ್ಣ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲು ಅರ್ಜುನ್ ಆಲ್ರೆಡಿ ಕತೆ ಎಲ್ಲ ಹೇಳ್ಬಿಟ್ಟು ಅವ್ರನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಮೂವಿಗೆ ರೆಡಿ ಆಯ್ತಾವ್ರೆ ಅಂತ ಇನ್ಫಾರ್ಮೇಶನ್ ಇದೆ. ಅಕಸ್ಮಾತ್ ಅಲ್ಲು ಅರ್ಜುನ್ ಜೊತೆಗೂ ಸೆಟ್ ಆಗ್ಲಿಲ್ಲ ಅಂದ್ರೆ ತೆಲುಗು ಇಂಡಸ್ಟ್ರಿಲೇ ಇನ್ನಿಬ್ರು ಆಕ್ಟರ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದಾರಂತೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಅಂದಾಗೆ LCU ಕತೆ ಮುಗೀತು ಅಂತಾನೆ ಅರ್ಥ. ಮುಗೀತು. ಬೆನ್ಸ್ ನ ಲಾಸ್ಟ್ ಅಲ್ಲಿ ನೋಡ್ಕೊಂಬಿಡಿ, ಬೆನ್ಸ್ ಬಂದ್ಮೇಲೆ ಅಷ್ಟೇ ಮುಗೀತು. JP ತುಮ್ಮಿನಾಡು ಸೂ ಫ್ರಮ್ ಸೋ ಈ ಸಿನಿಮಾ ಫುಲ್ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ಅಂತ ಫ್ಯಾನ್ಸ್ ಗಳೆಲ್ಲ ವೇಟ್ ಮಾಡ್ತಾವ್ರೆ. ಅಂದಾಗೆ ವೇಟ್ ಮಾಡೋದೆಲ್ಲ ಓವರ್, ಈಗ ಮುಗೀತು. JP ತುಮ್ಮಿನಾಡು ಅವರು ಆಕ್ಟರ್ ಆಗಿ ಆಕ್ಟ್ ಮಾಡ್ತಾವ್ರೆ ಈಗ ಮತ್ತೊಂದು ಸಿನಿಮಾದಲ್ಲಿ. ಅವ್ರ ಸಿನಿಮಾ ಅಲ್ಲ ಅದು, ಕಟ್ಟೆಮಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಇವರು ಆಕ್ಟರ್ ಆಗಿ ಆಕ್ಟ್ ಮಾಡ್ತಾವ್ರೆ. ಇದು ತುಳು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾವ್ರ ಅಂತ ತುಳು ಸಿನಿಮಾ, ಜೊತೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡ್ತಾರೆ. ರಕ್ಷಿತ್ ಗಾಣಿಗ ಮತ್ತೆ ಸಚಿನ್ ಕಟ್ಲಾ ಇವರಿಬ್ರು ಸೇರ್ಕೊಂಡು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾವ್ರೆ. ಕಟ್ಟೆಮಾರ್ ಇದೇ ಸಿನಿಮಾದಲ್ಲಿ JP ತುಮ್ಮಿನಾಡು ಅವರು ಆಕ್ಟ್ ಮಾಡ್ತಾ ಇರೋದು. ಅವ್ರ ಕ್ಯಾರೆಕ್ಟರ್ ಏನು ಅಂತ ಇದುವರೆಗೂ ರಿವೀಲ್ಡ್ ಆಗಿಲ್ಲ. ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಪೋಸ್ಟರ್ ನ ರಿಲೀಸ್ ಮಾಡವ್ರೆ. ಇನ್ನ ಈ ಸಿನಿಮಾ ನೆಕ್ಸ್ಟ್ ಇಯರ್ 23ಕ್ಕೆ ಜನವರಿ 23ನೇ ತಾರೀಕಿಗೆ ರಿಲೀಸ್ ಆಗ್ತದೆ ಕನ್ನಡ ಪ್ಲಸ್
ತುಳು ಎರಡೂ ಲ್ಯಾಂಗ್ವೇಜ್ ಅಲ್ಲೂ ರೆಡಿಯಾಗಿ. ಇನ್ನು ವೈಜಯಂತಿ ಪ್ರೊಡಕ್ಷನ್ ಹೌಸ್ 15 ಇಯರ್ಸ್ ಸೆಲೆಬ್ರೇಷನ್ ಅಲ್ಲಿ ಲೈಟ್ ಆಗಿ ರೂಮರ್ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಾ ಕಡೆ. ಇದೇ ಪ್ರೊಡಕ್ಷನ್ ಹೌಸ್ ಇಂದ ಕಲ್ಕಿ 2898 AD ಸಿನಿಮಾ ಬಂದಿತ್ತು. ಈಗ ಅಫಿಷಿಯಲ್ ಆಗಂತೂ ಅಲ್ಲ, ರೂಮರ್ಸ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಲ್ಕಿ ಪಾರ್ಟ್ 2 ನೆಕ್ಸ್ಟ್ ಇಯರ್ ಮಾರ್ಚ್ ಇಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನು ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಇವ್ರ ಕಾಂಬಿನೇಷನ್ ಬರ್ತಾರಂತ 45 ಸಿನಿಮಾದ ಟ್ರೈಲರ್ ಇದೇ ತಿಂಗಳು 15ನೇ ತಾರೀಕು 6:45 ಕರೆಕ್ಟ್ ಆಗಿ ಲಾಂಚ್ ಮಾಡ್ತಾವ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ. ರೆಡಿ ಆಗ್ಬಿಡಿ, ನಾನು ರೆಡಿ ಆಯ್ತೀನಿ. ಇನ್ನು ಇವ್ರ ಆಪೋಸಿಟ್ ಅಲ್ಲಿ ರಿಲೀಸ್ ಆಯ್ತಿರೋದು ಮಾರ್ಕ್. ಎರಡ್ ಕಡೆಯಿಂದ ಕಾಂಪಿಟೇಷನ್ ಫುಲ್ ಟಫ್ ಆಗಿದೆ. ನೋಡೋಣ ಯಾರು ನಿಮ್ಮನ್ನ ಜಾಸ್ತಿ ಎಕ್ಸೈಟ್ ಮಾಡ್ತಾರೆ ಅಂತ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.